ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮೈಕ್ ಹಾಕಿ. ಉತ್ತರವನ್ನು ಒದಗಿಸಿದ್ದಾರೆ. ಅಲಮಾರಿ ಜನಾಂಗ, ಅರೆ ಅಲಮಾರಿ ಈ ಜನಾಂಗದಲ್ಲಿ ಗೊಲ್ಲ ಜನಾಂಗ ಸೇರ್ತಾರೆ. ಆ ಗೊಲ್ಲ ಜನಾಂಗವನ್ನು ಕೂಡ ಈಗ ಕಾಡುಗೊಲ್ಲರು ಅಂತಕ್ಕಂಥದ್ದು ನಾಮಾಂಕಿತ ಆಗಿದೆ. ಅದಕ್ಕೆ ಅಭಿವೃದ್ಧಿ ನಿಗಮವನ್ನು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದೆ ಸರ್ಕಾರ. ಅದಕ್ಕೆ ನಾನು ಸ್ವಾಗತ ಬಯಸ್ತೇನೆ ಸರ್ಕಾರಕ್ಕೆ. ಆದರೆ ಕಾಡುಗೊಲ್ಲರು ನಿಗಮಕ್ಕೆ ಕಾಡುಗೊಲ್ಲರು ಅರೆ ಅಲೆಮಾರಿಯಿಂದ ತೆಗೆದು ಇವಾಗ ಕಾಡುಗೊಲ್ಲರನ್ನೇ ಪ್ರತ್ಯೇಕ ಮಾಡಿದ ಮೇಲೆ ಅವರಿಗೆ ಕಳೆದ ಸಾಲಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನವನ್ನು ಈ ರಾಜ್ಯದಲ್ಲಿ ತೊಡಗಿಸಿಲ್ಲ. ಮತ್ತು ನನ್ನ ಕ್ಷೇತ್ರದಲ್ಲಿ 54 ಗ್ರಾಮಗಳಲ್ಲಿ ಸುಮಾರು 15,000ಕ್ಕೂ ಮಿಗಿಲಾಗಿ ಜನಸಂಖ್ಯೆ ಇರ್ತಕ್ಕಂಥ ಒಂದು ನನ್ನ ಅರಸೀಕೆರೆ ಕ್ಷೇತ್ರದಲ್ಲಿ ನೀವು ಆ ಜನಾಂಗವನ್ನು ಸಂಪೂರ್ಣವಾಗಿ ಅವರ ಜೀವನ, ಕುರಿ ಮೇಕೆಯನ್ನು ಸಾಕಿ ಮತ್ತು ಅವರ ಸಂಪ್ರದಾಯ, ಇವತ್ತೂ ಕೂಡ ಅವರು ಮಗುವನ್ನು ಊರಿನಲ್ಲಿ ಜನನ ಮಾಡಲಿಕ್ಕೆ ಬಿಡೋದಿಲ್ಲ. ಊರಿನ ಹೊರಗಡೆ ಮಾಡ್ತಕ್ಕಂಥ ಸಂಪ್ರದಾಯ, ಸನಾತನ ಕಾಲದಿಂದ ಸಂಪ್ರದಾಯಬದ್ಧರಾಗಿ ಬಾಳಿರ್ತಕ್ಕಂಥ ಜನಾಂಗ. ಆ ಜನಾಂಗವನ್ನು ನೀವು ಕಾಡುಗೊಲ್ಲರು ಅಂತ ಮಾಡಿ ಎಸ್ ಟಿ ಜನಾಂಗಕ್ಕೂ ಸೇರಿಸ್ತೀವಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಶಿಫಾರಸು ಹೋಗಿದೆ. ಅದು ಕೇಂದ್ರ ಸರ್ಕಾರದ ಬಳಿ ಇದೆ. ಅದನ್ನು ಮಾನ್ಯ ಸಚಿವರು ಹೋಗಿ ಅದನ್ನು ಪೂರ್ಣಗೊಳಿಸಿ ಅವರನ್ನು ಕಾಡು ಜನಾಂಗದವರನ್ನು ಎಸ್ ಟಿ ಸಮಾಜಕ್ಕೆ ಸೇರಿಸಬೇಕು ಅಂತಕ್ಕಂಥ ಬಹಳ ದಿವಸಗಳ ಒತ್ತಾಯವನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಕಾಡುಗೊಲ್ಲರು ಅಂತೇಳಿ ಏನು ನೀವು ನಿರ್ಧಾರ ಮಾಡಿದಿರಿ, ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನು, ಮೂಲಭೂತ ಸೌಲಭ್ಯಗಳನ್ನು ಗಂಗಾ ಕಲ್ಯಾಣದಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯನ್ನು ಕಾಡುಗೊಲ್ಲರಿಗೆ ಪ್ರತ್ಯೇಕವಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀವು ಅರೆ ಅಲೆಮಾರಿಯಿಂದ ವಿಂಗಡಣೆ ಮಾಡಿದ ಮೇಲೆ ಅವರಿಗೆ ಕಾಡುಗೊಲ್ಲರಿಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅನುದಾನವನ್ನು ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮುಖಾಂತರ ಇದನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆಗಿದೆ. ನೀವು ಕೈ ಬಿಟ್ಟಿದ್ದೀರಿ. ನಾವು ಆ ಜನರ ಒಂದು ಸಿಟ್ಟಿಗೆ ಗುರಿಯಾಗ್ತಾ ಇದ್ದೀವಿ. ದಯಮಾಡಿ ಆಮೇಲೆ ನೀವು ನಿಗಮ ಅಂತ ಸ್ಥಾಪನೆ ಮಾಡಿದ ಮೇಲೆ ಆ ಜನಾಂಗಕ್ಕೆ ಕಾಡುಗೊಲ್ಲರು ಅಂತ ಕರೆದ ಮೇಲೆ ತಹಸೀಲ್ದಾರರಿಗೆ ಕಾಡುಗೊಲ್ಲ ಅಂತಕ್ಕಂಥ ಸರ್ಟಿಫಿಕೇಟ್ನನ್ನು ಇದರಲ್ಲಿ ಅವರ ಜಾತಿ ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ತಹಸೀಲ್ದಾರರಿಗೆ ಇಲ್ಲಿಂದ ನಿರ್ದೇಶನ ಹೋಗಬೇಕು. ಅವರನ್ನು ಯಾವ ಜನಾಂಗಕ್ಕೆ ನೀವು ಕರೆದಿದ್ದೀರಿ, ಯಾವ ಜನಾಂಗಕ್ಕೆ ಸೇರಿಸಿದಿರಿ, ಯಾವ ವರ್ಗಕ್ಕೆ ಸೇರಿಸಿದಿರಿ, ಆ ವರ್ಗಕ್ಕೆ ಅವರನ್ನು ಕಾಡುಗೊಲ್ಲರು ಅಂತಕ್ಕಂಥ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು, ಆ ಸರ್ಟಿಫಿಕೇಟನ್ನು ತಹಸೀಲ್ದಾರ್ ಕೊಡಬೇಕು. ಮತ್ತು ಇಡೀ ರಾಜ್ಯದಲ್ಲಿ ದೊರೆಯತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಆ ಜನಾಂಗಕ್ಕೆ ಪ್ರತ್ಯೇಕವಾಗಿ ಸಿಗ್ತಕ್ಕಂಥ ಅರೆ ಅಲೆಮಾರಿಯಿಂದ ಪ್ರತ್ಯೇಕವಾದ ಮೇಲೆ ಅವರನ್ನು ಪೂರ್ಣ ಇಲ್ಲ ಅಲೆಮಾರಿ ಜನಾಂಗದಲ್ಲೇ ನಾವು ಇಟ್ಕೊಂಡಿದ್ದೀವಿ ಕಾಡುಗೊಲ್ಲರನ್ನ ಅನ್ನೋದಾದ್ರೆ ನನ್ನ ಸಂತೋಷ, ಅದರಲ್ಲೇ ಇಟ್ಕೊಳ್ಳಿ, ನಾನೇನು ಬೇಡ ಅನ್ನಲ್ಲ. ಆದರೆ ಕಾಡುಗೊಲ್ಲರು ಅಂತ ಕರೆದ ಮೇಲೆ ಪ್ರಶ್ನೆಗೆ ಏನಾಗಬೇಕೀಗ? ಅಲ್ಲ, ಕಾಡುಗೊಲ್ಲರು ಅಂತ ಕರೆದ ಮೇಲೆ ಅರೆ ಅಲೆಮಾರಿ ಜನಾಂಗನ ಕಾಡುಗೊಲ್ಲರು ಅಂತ ಕರೆದ ಮೇಲೆ ನೀವು ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡಬೇಕು. ಕಳೆದ ಸಾರಿ ಏನೂ ಅವ್ರಿಗೆ ಸಿಕ್ಕಿಲ್ಲ. ಆದ್ರಿಂದ ಈ ಸಾರಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಎಲ್ಲ ಗಂಗಾ ಕಲ್ಯಾಣ ಹಿಂದೆ ಸುಮಾರು 25-30 ಗಂಗಾ ಕಲ್ಯಾಣ ಬರ್ತಾ ಇತ್ತು. ಗಂಗಾ ಕಲ್ಯಾಣ ಇವತ್ತು ಬರ್ತಾ ಇಲ್ಲ. ಅವರಿಗೆ ಸೌಲಭ್ಯ ಬರ್ತಾ ಇಲ್ಲ. ಪ್ರಶ್ನೆ ಕೇಳಿ. ಬರ್ತಾ ಇಲ್ಲ. ಆಮೇಲೆ ಏನ್ ಮಾಡಿದ್ರಿ? ಪ್ರಶ್ನೆ ಕೇಳಿ. ನೀವು ಪ್ರಶ್ನೆ ಕೇಳಿ. ಇದು ಪ್ರಶ್ನೆ, ಇದು ಪ್ರಶ್ನೆನೆಲ್ಲ ಅವ್ರಿಗೆ ಹೇಳ್ತಾ ಇದ್ದೀವಿ. ಅವ್ರು ಉತ್ತರ ಹೇಳಬೇಕು. ಇನ್ನು ಮೊದಲ ಪ್ರಶ್ನೆ, ಈ ಸರ್ಕಾರದಿಂದ ಕಾಲ್ಗೊಳ್ಳರಿಗೆ ಏನೇನು ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವೇ ಉತ್ತರ ಕೊಡ್ತೀರಿ, ಅಲ್ಲಿ ಬಂದ್ರಿದ್ದಾರಲ್ಲ. ಅಲ್ಲಲ್ಲ, ಅದ್ರಲ್ಲಿ ಏನಿಲ್ಲ. ಅವ್ರನ್ನ ಕಾಡುಗೊಲ್ಲರು ಅಲಮಾರಿನಲ್ಲಿ ಇದ್ರು, ಅವರು ಕಾಡುಗೊಲ್ಲರು ಅಂತ ಮಾಡಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. ತಹಸೀಲ್ದಾರಿ ಸರ್ಟಿಫಿಕೇಟ್ ಕೊಡಕೊಳ್ಳಿ, ಅವ್ರಿಗೆ ತೊಂದರೆ ಮಾಡಬೇಡಿ. ಪ್ರತ್ಯೇಕವಾದಂತ ಅನುದಾನವನ್ನ ಆ ಸಮಾಜಕ್ಕೆ ನೀಡಬೇಕು ಅಂತ ಹೇಳಿ ಪ್ರತ್ಯೇಕವಾಗಿರ್ತಕ್ಕಂಥ ಅನುದಾನವನ್ನು ಕೊಡಬೇಕು. ಅವರೆಲ್ಲ ರೀತಿಯಿಂದಲೂ ಸಾಂಪ್ರದಾಯಬದ್ಧವಾದಂತ ಜೀವನ ಅವಕಾಶ ಕೊಡಿ. ಈಗ
ಅವ್ರಿಗೆ ಹೆಚ್ಚಿನ ಆದ್ಯತೆನ ಕೊಡಬೇಕು ಅಂತಕ್ಕಂಥದ್ದು ಉತ್ತರ ನಮ್ಮ ಕೊಡ್ಲಿ. ಒತ್ತಾಯ. ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೇಗೌಡರು ಕ್ವಶನ್ ಏನು ಕೇಳಿದ್ದಾರೆ ಈಗಾಗಲೇ ನಾನು ಭಾಳ ಸವಿಸ್ತಾರವಾದಂಥ ಉತ್ತರವನ್ನು ಕೊಟ್ಟಿದ್ದೀನಿ. ಅದಾದ ಮೇಲೆ ಅವರು ಕಾಡುಗೊಲ್ಲದರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಾಡುಗೊಲ್ಲ ಅಲೆಮಾರಿ ಸಮುದಾಯಕ್ಕೆ ಸೇರಿಲ್ಲ, ಅದು ಪ್ರತ್ಯೇಕವಾದಂಥ ನಾವು ನಿಗಮವನ್ನು ಈಗಾಗಲೇ ಮಾಡಿದ್ದೀವಿ. ಓಕೆ. ಆದರೆ ಅದನ್ನೇ ಓದ್ಸತಿ ನಮಗೆ ಅನುದಾನವನ್ನು ಕೊಡೋಕ್ಕಾಗಿಲ್ಲ. ಈ ಸತೆ ಅದಕ್ಕೆ ವಿಶೇಷವಾಗಿ ಕಾಡುಗೊಲ್ಲ ಅನುದಾನವನ್ನು ಕೊಡಲೇಬೇಕಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದ್ರ ಜೊತೆಗೆ ಈಗಾಗಲೇ ಅದಕ್ಕೆ ಕಾಡುಗೊಲ್ಲ ಅನ್ನೋದಕ್ಕಿಂತ ಈಗಾಗಲೇ ಅಲೆಮಾರಿ, ಅವ್ರೇನು ಅಲೆಮಾರಿ ಬಗ್ಗೆ ಮಾತ್ರ ಕ್ವಶನ್ ಕೇಳಿದ್ದು. ಇದಕ್ಕೆ ಕಾಡುಗೊಲ್ಲ ಅಂದಿದ್ರೆ ಇನ್ನೂ ಸವಿಸ್ತಾರವಾದಂಥ ಉತ್ತರ ಇನ್ನೂ ಕೊಡ್ತೀನಿ ಅವರಿಗೆ. ಈಗಾಗಲೇ ನಾವು ಸ್ವಯಂ ಉದ್ಯೋಗ ಕೊಡ್ತಾ ಇದ್ದೀವಿ, ಸಹಾಯಧನ ಮಾಡ್ತಾ ಇದ್ದೀವಿ, ಅರಿವು ಮಾಡ್ತಾ ಇದ್ದೀವಿ, ಶಿಕ್ಷಣದೊಳಗೆ ಕೊಡ್ತಾ ಇದ್ದೀವಿ, ವಿದೇಶಿ ವಿಶ್ವವಿದ್ಯಾಲಯದೊಳಗೆ ವ್ಯಾಸಂಗಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ, ಮತ್ತು ಸಾರಥಿ ಸೌಲಭ್ಯ ಸಾರಥಿ ಇದಕ್ಕೆ ಕೊಡ್ತಾ ಇದ್ದೀವಿ, ಮತ್ತು ಗಂಗಾ ಕಲ್ಯಾಣ ಯೋಜನೆಗೂ ಈಗಾಗಲೇ ದುಡ್ಡು ಕೊಡ್ತಾ ಇದ್ದೀವಿ. ಈಗ ನೀವೇನು ಪ್ರಶ್ನೆ ಎತ್ತಿದ್ದೀರಿ, ಇದನ್ನು ಈಗಾಗಲೇ ಕಾಡುಗೊಲ್ಲ ಅದರದು ಹಿಂದುಳಿದ ವರ್ಗ ಒಂದು ಬರ್ತೈತೆ, ಅದು ಎಷ್ಟಿಗೆ ಸೇರಿಸಿದ್ದು, ಅದು ಗೊಲ್ಲ ಸಮುದಾಯ ಮಾತ್ರ ಎಷ್ಟಿಗೆ ಸೇರಿಸ್ಬೇಕಂತ ಪ್ರಪೋಸಲ್ ಕಳಿಸ್ತಾರೆ. ಕಾಡುಗೊಲ್ಲ ಅಂತ ಕಳಿಸಿಲ್ಲ, ಗೊಲ್ಲ ಸಮುದಾಯಕ್ಕೆ ಮಾತ್ರ ಎಷ್ಟಿ ಸೇರಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್. ಅದು ಒಂದು ಸಮುದಾಯದಿಂದ ಬರೋದ್ರಿಂದ ಒಂದು ಹೇಳ್ತೀನಿ ಸರ್, ನೀವು ಮಾತಾಡಿ, ಸಮುದಾಯದಿಂದ ಇರೋನು ನೀವು ಮಾತಾಡಿ, ಇದು ಮುಗಿದ ಮಾತಾಡಿ, ಹೇಳ್ತೀನಿ, ತೊಂದ್ರೆ ಇಲ್ಲ. ಆಯ್ತು, ಉತ್ತರ ಕೊಡ್ಲಿ. ತಪ್ಪು ಸದನಕ್ಕೆ ಹೋಗೋದು ಬೇಡ, ತಪ್ಪು ಅಭಿಪ್ರಾಯ. ಸಮಸ್ಯೆ ಬಗೆಹರಿಸಬೇಕಲ್ಲ. ನಾನು ಎಲ್ಲ ಹೇಳ್ತೀನಿ. ಈಗ ದಯವಿಟ್ಟು ಎಲ್ಲರೂ ಒಮ್ಮೆಲೆ ಮಾತಾಡಬೇಡಿ. ಅವ್ರು ಹೇಗೆ ಉತ್ತರ ಕೊಡುದು? ಮನೆ ಅಧ್ಯಕ್ಷರೇ, ಗೊಲ್ಲ ಸಮುದಾಯ ಅಂತಂದ್ರೆ ಕಾಡುಗೊಲ್ಲ ಅದು ಎಲ್ಲದೂ ಸೇರಿಸಿ ಹಿಂದಕ್ಕೆ ಕಳಿಸಿದ್ದು ಪ್ರಪೋಸಲ್. ಇದು ನಾನು ಹೇಳ್ತಾ ಇರೋದು. ಕಾಡುಗೊಲ್ಲ ಸಪರೇಟ್ ಆಗಿ ಎಷ್ಟಿ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಇಲ್ಲ, ಹಂಗ ಕಳಿಸಿಲ್ಲ. ಹೇಳಿ ಸರ್, ಕುಲಶಾಸ್ತ್ರ ಅಧ್ಯಯನ. ಒಂದ್ ನಿಮಿಷ ಸರ್, ಕುಲಶಾಸ್ತ್ರ ನೋಡ್ರಿ, ಮೊದಲು ಗೊಲ್ಲ ಸಮುದಾಯವನ್ನ ದಯವಿಟ್ಟು ಒಂದು ಸೆಕೆಂಡ್ ಎಷ್ಟಿಗೆ ಸೇರಿಸಬೇಕು ಅಂತ ಕಳಿಸಿದ್ದು ಉತ್ತರವನ್ನು ಕರೆಕ್ಟ್ ಆಗಿ ತಗೊಳ್ಳಿ. ಮತ್ತೆ ಅದರಲ್ಲಿ ಏನಾದ್ರು ಇದ್ರೆ ನಿಮ್ಮ ಸಲಹೆ ಸೂಚನೆ ಕೊಡಿ. ಈಗ ಉತ್ತರ ಅವರು ಒಂದು ಅಕ್ಷರ ಸ್ಟಾರ್ಟ್ ಮಾಡಿದ ತಕ್ಷಣ ನೀವೇ ತೀರ್ಮಾನಕ್ಕೆ ಬರಬೇಡಿ. ಮೊದಲಿಗೆ ಪ್ರಾರಂಭ ಆಗಿಲ್ಲ. ಗೊಲ್ಲ ಸಮುದಾಯವನ್ನ ಎಷ್ಟಿಗೆ ಸೇರಿಸಬೇಕಂತ ಪ್ರಪೋಸಲ್ ಕಳಿಸಿತ್ತು ಕೇಂದ್ರ ಸರ್ಕಾರಕ್ಕೆ. ಅದಾದ್ಮೇಲೆ ಕಾಡುಗೊಲ್ಲ ಗೊಲ್ಲ ಅಂತ ಸಮಸ್ಯೆಗಳು ಪ್ರಾರಂಭ ಆದವು. ಅದು ಅಲೆಮಾರಿ ಇದ್ರೊಳಗೆ. ಅದಾದ್ಮೇಲೆ ನಾವು ಇದನ್ನು ಕಾಡುಗೊಲ್ಲ ಮತ್ತು ಗೊಲ್ಲನ್ನು ಎರಡನ್ನೂ ಒಂದೇ ಇದ್ರೊಳಗೆ ಸೇರಿಸಬೇಕು ಅಂತ ಕಳಿಸಿದ್ದು. ಅದಾದ್ಮೇಲೆ ಮಾನ್ಯ ಅಧ್ಯಕ್ಷರೇ, ಗೊಲ್ಲ ಅಲೆಮಾರಿ ಇದ್ರೊಳಗೆ ಗೊಲ್ಲ ಸಮುದಾಯ ಸೇರಿಸಿದ್ರೆ ಅದಕ್ಕೆ ಸಪರೇಟ್ ಆಗಿ ಕಾಡುಗೊಲ್ಲರಿಗೆ ವಿಶೇಷ ಕೊಡಬೇಕು ಅನ್ನೋದಕ್ಕೆ ಒಂದು ಅಭಿವೃದ್ಧಿ ನಿಗಮವನ್ನು ಮಾಡಿದ್ವಿ. ಆ ಓದ್ಸತೆ ಅದು ರಿಜಿಸ್ಟ್ರೇಷನ್ ಆಯಿತು, ಇದೆಲ್ಲ ಆಗಿದೆ. ಈ ವರ್ಷ ಕಾಡುಗೊಲ್ಲಿಗೆ ವಿಶೇಷ ದುಡ್ಡನ್ನು ಕೊಡೋದ್ರ ಜೊತೆಗೆ ನೀವೇನು ಸೌಲಭ್ಯಗಳನ್ನು ಕೇಳಿದಿರಲ್ಲ, ನಿಶ್ಚಿತವಾಗಲೂ ಆ ಸೌಲಭ್ಯಗಳು ಕೊಡ್ತೀವಿ. ನಿಮ್ಮ ಕ್ಷೇತ್ರದೊಳಗೆ, ಯಾರು ಶಿವಲಿಂಗೇಗೌಡರ ಕ್ಷೇತ್ರದೊಳಗೆ 54 ಗ್ರಾಮದೊಳಗೆ ಗೊಲ್ಲ ಸಮುದಾಯದವರು ಇದ್ದಾರೆ. ಅದನ್ನು ನಮ್ಮ ಹತ್ರ ಮಾಹಿತಿ ತರಿಸಿದ್ದೀವಿ. ನಿಮ್ಮ ಜೊತೆಗೆ ತುಮಕೂರು ಜಿಲ್ಲೆ ಜಾಸ್ತಿ ಇದ್ದಾರೆ, ಚಿತ್ರದುರ್ಗ ಜಿಲ್ಲೆಯೊಳಗೆ ಇದ್ದಾರೆ. ಅಲ್ಲೇ ಒಂದಿಷ್ಟು ವ್ಯತ್ಯಾಸಗಳು ಬರ್ತಾ ಇದೆ ಮಾನ್ಯ ಅಧ್ಯಕ್ಷರೇ, ಗೊಲ್ಲ ಮತ್ತು ಕಾಡುಗೊಲ್ಲ ಅನ್ನೋದಕ್ಕೆ. ಈ ವ್ಯತ್ಯಾಸವನ್ನು ಅರಿತುಕೊಂಡು ಅದರ ಬಗ್ಗೆ ಪೂರ್ಣ ಮಾಹಿತಿ ತಗೋದು. ಅದಕ್ಕೆ ಈಗ ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಮಾಡಿದ್ದೀವಿ. ಅವ್ರೇನು ಇವತ್ತು ಸಲಹೆಗಳನ್ನು ಕೊಡ, ನಿಜವಾಗಲೂ ಸರ್ಕಾರಕ್ಕೆ ಇಂಥ ಸಣ್ಣ ಸಮಾಜದ ಬಗ್ಗೆ ವಿಶೇಷವಾದಂಥ ಕಾಳಜಿ ಇದೆ. ಅದಕ್ಕೆ ಈಗೇನು ಅವರು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಕಾಡುಗೊಲ್ಲ ಅಭಿವೃದ್ಧಿ ನಿಮಗೆ ಈ ವರ್ಷ ದುಡ್ಡನ್ನು ಕೊಡುವಂಥದ್ದು ಕೆಲಸ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಕೊಡ್ತಾರೆ. ಈಗಾಗಲೇ ನಮ್ಮ ಹತ್ರ 11 ನಿಗಮಗಳಿದ್ದಾವೆ. ಅದ್ರ ವಿಚಾರದೊಳಗೆ ನನಗೆ ಭಾಳಷ್ಟು ಸಲಹೆಗಳನ್ನು ಜಯಚಂದ್ರ ಸಾಹೇಬರು ಕೊಟ್ಟಿದ್ದಾರೆ. ಕಾಡುಗೊಲ್ಲ ವಿಚಾರದೊಳಗೆ ಕೆಲವೊಂದಿಷ್ಟು ಪ್ರಪೋಸಲ್ ಇರ್ಬೋದು, ಅದನ್ನೆಲ್ಲ ಕೊಟ್ಟಿದ್ದಾರೆ. ನಾನು ನಿಶ್ಚಿತವಾಗ್ಲೂ ಸರ್ಕಾರ ಇದನ್ನು ಪರಿಶೀಲನೆ ಮಾಡ್ತೀನಿ. ಸರ್ ಆಯ್ತು, ಹಿರಿಯ ಸದಸ್ಯ ಜಯಚಂದ್ರ ಆಯ್ತು, ನೆಕ್ಸ್ಟ್ ಕೊಡ್ತೇನೆ. ಎಲ್ಲ ಒಂದು ಕಡೆ ಮಾನ್ಯ ಸಚಿವರು ಶಿವಲಿಂಗೇಗೌಡರ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾದಾಗ ಸ್ವಲ್ಪ ಸದನವನ್ನು ತಪ್ಪು ದಾರಿಗೆ ಎಳಿತಿದ್ದಾರೆ ಅಂತಕ್ಕಂಥ ಭಾವನೆ ನನಗೆ ಬರ್ತಾ ಇದೆ. ಓಕೆ,
ಕಾಡುಗೊಲ್ಲ ಅಂತಕ್ಕಂಥ ಕೆಟಗರಿನ ಕ್ರಿಯೇಟ್ ಮಾಡಿ ಆದೇಶವನ್ನು ಮಾಡಿ ಕಾಡುಗೊಲ್ಲರ ನಿಗಮವನ್ನು ಮಾಡೋದಕ್ಕೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಕಾಡುಗೊಲ್ಲರನ್ನು ಎಷ್ಟಿಗೆ ಸೇರಿಸಬೇಕು ಅಂತಕ್ಕಂಥ ಶಿಫಾರಸನ್ನು ಸಚಿವ ಸಂಪುಟದ ನಿರ್ಣಯ ಮಾಡಿ ನಮ್ಮ ಕಾಲದಲ್ಲೇ ಕಳಿಸಿದ್ದು. ನಾನು ಕಾನೂನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕಳಿಸಿದ್ದು. ಹೋಗಿ 8-10 ವರ್ಷ ಆಗಿದೆ. ಕೆಲವು ಕ್ವೈರಿಗಳು ಬಂದಿದೆ. ಭಾರತ ಸರ್ಕಾರದಿಂದ ಕೆಲವು ಇನ್ಫಾರ್ಮೇಷನ್ ಕೇಳಿ ಬಂದಿದೆ. ಇದುವರೆಗಾಗಿಯೂ ಕೂಡ ಅದಕ್ಕೆ ಒಂದು ರಿಪ್ಲೈ ಕೊಟ್ಟಿಲ್ಲ. ಏನು ರಿಪ್ಲೈ ಕೊಡ್ತಿದ್ದಾರೆ ಅಂದರೆ, ಅದನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ವರದಿಯನ್ನು ತಯಾರಿಸಿದ್ರು. ಅವರಿಗೆ ಮಾಹಿತಿನ ಕೇಳಿದ್ವಿ, ಅಲ್ಲಿಂದ ಬಂದ ಮೇಲೆ ಕಳಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಬಹುಶಃ ನಾವು ಅರ್ಥ ಮಾಡ್ಕೋಬೇಕು, ಕಾಡುಗೊಲ್ಲ ಅಂತಕ್ಕಂಥದ್ದನ್ನು ನಿರ್ದಿಷ್ಟವಾಗಿ ಅವ್ರನ್ನ ಪರಿಶಿಷ್ಟ ವರ್ಗಕ್ಕೆ ಪಟ್ಟಿಗೆ ಸೇರಿಸಬೇಕು ಅಂತಕ್ಕಂಥ ತೀರ್ಮಾನ ಆಗಿ ಭಾರತ ಸರ್ಕಾರಕ್ಕೆ ಹೋಗಿರ್ತಕ್ಕಂಥದ್ದು. ವಾಪಸ್ ಬಂದಿರತಕ್ಕಂಥದ್ದನ್ನ ಕೊಡಬೇಕಾದಾಗ ಮೊದಲು ಕಾಡುಗೊಲ್ಲ ಅಂತಕ್ಕಂಥದ್ದು ಅದು ಭಾರತ ಸರ್ಕಾರ ಒಪ್ಪಿದ ಮೇಲೆ ತದನಂತರ ಗೊಲ್ಲರು ಕೂಡ ಸೇರಿಸೋದಕ್ಕೆ ಬರ್ತದೆ. ಬಹುಶಃ ಈ ದ್ವಂದ್ವ ಆಗಿ ಅಲ್ಲಿಂದ ವಾಪಸ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ದಯಮಾಡಿ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ಇವತ್ತು ಕಾಡುಗೊಲ್ಲ ಅಂತಕ್ಕಂಥದ್ದು ಏನು ಶಿಫಾರಸಾಗಿದೆ, ಹಿಂದಿನ ಸಚಿವ ಸಂಪುಟದಲ್ಲಿ ಏನು ತೀರ್ಮಾನ ಆಗಿದೆ, ಆ ತೀರ್ಮಾನದ ಪ್ರಕಾರ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಆದಷ್ಟು ಬೇಗ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಜೊತೆಗೆ ಸಮುದಾಯದ ವಿಷಯವನ್ನ ಮಾನ್ಯ ಸಚಿವರು ಹೇಳಿರೋದು ಒಂದು ತಪ್ಪಿರುವಂತದ್ದು ಸರ್. ಜಯಚಂದ್ರ ಸಾಹೇಬ್ರು ಹೇಳ್ದಂಗೆನೆ ಕುಲಶಾಸ್ತ್ರ ಅಧ್ಯಯನವನ್ನ ಮೈಸೂರು ವಿಶ್ವವಿದ್ಯಾಲಯದಿಂದ ಮಾಡಿ 2013ರಿಂದ 2018ರಲ್ಲಿ ಇದ್ದಂತ ಸರ್ಕಾರದಲ್ಲೇ ಕಳಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬುಡಕಟ್ಟು ವಾಟ್ ಆಲ್ ಪ್ರಾಕ್ಟೀಸಸ್ ಅವರು ಪ್ರಾಕ್ಟೀಸ್ ಮಾಡುವಂತ ಇದರಲ್ಲಿ ಬುಡಕಟ್ಟು ಪ್ರಾಕ್ಟೀಸಸ್ ಏನಿದೆ ಅದ್ರ ಬಗ್ಗೆ ಕ್ವೇರೀಸ್ ಬಂದಿದೆ. ಆ ಕ್ವೇರೀಸ್ ಅನ್ನ ಇದುವರೆಗೂ ಕೇಂದ್ರ ಸರ್ಕಾರಕ್ಕೆ ನಾವು ಉತ್ತರ ಕೊಟ್ಟಿಲ್ಲ. ಕೊಡಬೇಕಂತ ಹೇಳುದು ಕೊಟ್ಟಿಲ್ಲ. ಸಮಾಜವನ್ನ ಕಳೆದ ಸರ್ಕಾರದಲ್ಲಿ ಕೊಟ್ಟಿದ್ದೆ, ಇಲ್ಲಿಂದ 10 ಸಾರಿ ಡೆಲ್ಲಿಗೂ ಓಡಾಡಿದ್ದೆ. ಉತ್ತರ ಕೊಟ್ಟಿಲ್ಲ ಅಂದ್ರೆ ನಾವು ಕೊಟ್ಟಿಲ್ಲ ಆಗ್ಬೇಕಾದ್ರೆ ಮಧ್ಯ ಅದು ಅವರ ಪ್ರಶ್ನೆ. ಮತ್ತೆ ನೀವತ್ತು ಮಾತಾಡುದು ಅವ್ರ ಪ್ರಶ್ನೆ ಕೇಳಿದ್ದು ನೀವು ಚರ್ಚೆ ಮಾಡಿದ್ರೆ ಆಗ ಯಾರು ಚರ್ಚೆ ಮಾಡೋದು ಬೇಡ. ಮಧ್ಯ ಎದಳ್ತಾನೆ ಅಂತ ಶಿವಲಿಂಗೌಡ್ರೆ ಒಂದು ನಿಮಿಷ, ನಾನು ಅವ್ರ ಪ್ರಶ್ನೆ ಒಂದ್ ನಿಮಿಷದಲ್ಲಿ ಮುಗಿಸ್ತೀನಿ. ನೀವು ಕೂತ್ಕೊಂಡು ಆಯ್ತು, ಬೇಗ ಮುಗಿಸಿ. ಶಿವಲಿಂಗೌಡ್ರೆ ಒಂದ್ ನಿಮಿಷದಲ್ಲಿ ಮುಗಿಸ್ತೀನಿ ಅಣ್ಣ. ನಾನು ಒಂದ್ ನಿಮಿಷ ಮಾತಾಡಿದ್ಮೇಲೆ ನೀವು ಹೇಳಿ. ಆಯ್ತು ಸರ್, ಈಗ ಗೊಲ್ರಹಟ್ಟಿಗಳು ಈಗ ಏನ್ ಮಾಡ್ಬೇಕು, ಸಚಿವರು ಹೇಳಿದಂಗೆ 3 ಜಿಲ್ಲೆಗಳಲ್ಲಿ ಮ್ಯಾಕ್ಸಿಮಮ್ ಇರೋದು ತುಮಕೂರು, ಚಿತ್ರದುರ್ಗ. ಅದರಲ್ಲಿ ಶಿರಾ ಅಲ್ಲಿ ಮಾನ್ಯ ಜಯಚಂದ್ರ ಸಾಹೇಬರಿಗೆ ಸಂಪೂರ್ಣವಾಗಿ ವಿವರ ಗೊತ್ತಿದೆ. ಅವ್ರು ಹೇಳ್ದಂಗೆನೆ ಮೊದಲು ಕಾಡುಗೊಲ್ಲ ಯಾವ ರೀತಿ ಕಾಡು ಕುರುಬ ಎಸ್ಟಿಗೆ ಸೇರಿದೆ, ಅದೇ ರೀತಿಯಲ್ಲಿ ಕಾಡುಗೊಲ್ಲ ಸಮುದಾಯದ ಕಾಡುಗೊಲ್ಲ ಉಪಪಂಗಡವನ್ನ ಎಸ್ಟಿಗೆ ಸೇರಿಸಿದ ನಂತರ ಗೊಲ್ಲ ಸಮುದಾಯವನ್ನ ಸೇರಿಸಬೇಕು ಅಂತ ಇರುವಂತ ಎಕ್ಸ್ಪ್ಲನೇಷನ್ ಅನ್ನ ಸರ್ಕಾರ ಕೊಟ್ಟಿದೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಇವತ್ತಿಂದ ಹಿಂದುಳಿದ ವರ್ಗದ ಇಲಾಖೆಯಿಂದ ಈ ಕ್ಲಾರಿಫಿಕೇಶನ್ ಹೋಗಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕಾಡುಗೊಲ್ಲ ನಿಗಮವನ್ನ ಸ್ಥಾಪನೆ ಮಾಡಿದ್ಮೇಲೆ ಅಲೆಮಾರಿ ಅರೆ ಅಲೆಮಾರಿ ನಿಗಮದಿಂದ ಅವ್ರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಸಿಗ್ತಾ ಇಲ್ಲ. ಈಗ ಏನಾಗಿದೆ, ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ. ಕಳೆದ 2 ವರ್ಷ 20 ತಿಂಗಳಾಗಿದೆ ಸರ್ಕಾರ ಬಂದು, ಇದುವರೆಗೂ ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಒಂದೇ ₹1 ಅನುದಾನವನ್ನ ಕೊಟ್ಟಿಲ್ಲ. ಒಂದೇ ₹1 ಅನುದಾನವನ್ನ ಕೊಟ್ಟಿಲ್ಲ. ಅಲೆಮಾರಿ ಅರೆ ಅಲೆಮಾರಿ ನಿಗಮದಿಂದ ಅವ್ರು ಏನು ತಗೊಳಕ್ ಬರಲ್ಲ. ಹಾಗಾಗಿ ಸಮುದಾಯ ಶಿವಲಿಂಗೇಗೌಡರು ತುಂಬಾ ಉತ್ತಮವಾದಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅವರು ಸಮುದಾಯದ ಪರವಾಗಿ ಅವರ ಒಂದು ಕ್ಷೇತ್ರದಲ್ಲೂ 54 ಹಟ್ಟಿ ಇರೋದ್ರಲ್ಲಿ ಅವ್ರು ಕೇಳಿರುವಂತಹ ಪ್ರಶ್ನೆ ಸರಿ ಇದೆ. ಅತಿ ತುರ್ತಾಗಿ ಬಜೆಟ್ ಒಳಗಡೆ ಒಂದು ನೀವೀಗ ಬಿಡ್ತಾ ಇಲ್ಲ ಸರ್. ಪ್ರಶ್ನೆ ನೀವು ನಿಮ್ಮ ಪ್ರಶ್ನೆ ಅಲ್ಲ. ನೀವು ಶಿಲೆ ಅವರೆಲ್ಲಿ ಸರಿ ಇದೆ, ಇವರೆಲ್ಲಿ ಸರಿ ಇದೆ ಬರ್ತದ ನಿಮ್ಗೆ ಏನಾಗ್ಬೇಕು ಅಷ್ಟೇ ಇಲ್ಲ. ಈಗ ಅಷ್ಟೇ ಇಲ್ಲ, ಅದನ್ನೇ ಹೇಳಿ. ಅದು ಬಿಟ್ಟು ಊರಿಡಿ ಮಾತಾಡ್ತಾರೆ. ಏನಾಗ್ಬೇಕು ಹೇಳಿ. ಈಗ ಏನಿದೆ, ಕಾಡುಗೊಲ್ಲಗೆ ಫಸ್ಟ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಕೇವಲ 2 ಜಿಲ್ಲೆ ಬಿಟ್ಟು ಎಲ್ಲಾ ಜಿಲ್ಲೆಯಲ್ಲೂ ಕೊಡಬೇಕು. ಕೇವಲ ಚಿತ್ರದುರ್ಗ ತುಮಕೂರು ಬಿಟ್ಟು ಎಲ್ಲಾ ಕಡೆ ಕೊಡಬೇಕು. ಬಳ್ಳಾರಿ ವಿಜಯನಗರದಲ್ಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಅವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು ಮತ್ತು ನಿಗಮಕ್ಕೆ ಹೆಚ್ಚಿನ ಅನುದಾನವನ್ನ ಕೊಟ್ಟು ಸಮಾಜಕ್ಕೆ 500 ಕೋಟಿ ರೂಪಾಯಿ ಅನುದಾನವನ್ನ ಈ ಬಾರಿ ಹಿಂದುಳಿದ ವರ್ಗದ ಸಚಿವರು ಇಡಬೇಕು ಅಂತ ಕೋರ್ಕೊಂತೀವಿ. ಏನಿಲ್ಲ, ಧೀರಜ್ ಮುನ್ರಾಜ್ ಅವ್ರು ಹೇಳ್ದಂಗೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ನಮ್ಮ ಕ್ಷೇತ್ರದಲ್ಲೂ ಕೂಡ ಕಾಡುಗೊಲ್ಲ ಸರ್ಟಿಫಿಕೇಟ್ ಬರೀ ಚಿತ್ರದುರ್ಗ ಮತ್ತೆ ತುಮಕೂರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಕಡೆ ಕೊಡಬೇಕು. ಅವ್ರು ಎಲ್ಲೆಲ್ಲಿ ವಾಸ ಮಾಡ್ತಾರೆ ಅಂತ ಗೊತ್ತಿದೆ ಸರ್ಕಾರಕ್ಕೆ. ನಮ್ಮ ಕ್ಷೇತ್ರದಲ್ಲೂ ಕೂಡ ಸರ್ಟಿಫಿಕೇಟ್ ಕೊಡಬೇಕು. ಬಸಂತಪ್ಪ ಅವರು ಒಂದ್ ಸೆಕೆಂಡ್, ಶಿವಲಿಂಗೌಡ್ರೆ ಒಂದ್ ಸೆಕೆಂಡ್, ಬಸಂತ ಸಲಹೆ ಮಾತಾಡಿ.
ಅಲ್ಲ ಸಲಹೆ ಕೊಡಿಯಪ್ಪ. ನಮ್ಗೇನಿಲ್ಲ ಅಂದ್ರೆ ಆ ಸಮುದಾಯ ಬಹಳ ಶಿಕ್ಷಣದಿಂದ ವಂಚಿತ ಅದು ಗೊತ್ತಿದೆ. ಸಮುದಾಯ. ಓಕೆ. ಮತ್ತು ಆ ಮಹಿಳೆಯರು ಸಹ ಇವತ್ತು ಅವ್ರ ಮುಖ್ಯವಾಹಿನಿ ಬರ್ತಾ ಇಲ್ಲ ಅವರು. ಅದು ಗೊತ್ತಿದೆ. ಸಲಹೆ ಕೊಡಿ, ಏನ್ ಮಾಡ್ಬೇಕು ಅಲ್ಲಿ ಜಾಗೃತಿ ಮೂಡಿಸ್ತಕ್ಕಂತ ಒಂದು ಯೋಜನೆಯನ್ನ ಸರ್ಕಾರ, ಅದು ನಮ್ಮ ಹಿಂದುಳಿದ ಕಲ್ಯಾಣ ಸಚಿವರು ಆ ಜನರನ್ನ ಮುಖ್ಯವಾಹಿನಿ ಗೊತ್ತಿದೆ, ಏನ್ ಮಾಡ್ಬೇಕು ಹೇಳಿ, ಗಮನ ಹರಿಸ್ಬೇಕು. ಅದ್ರ ಜೊತೆಗೆ ಏನೋ ಸಾಲ ಸೌಲಭ್ಯಗಳು ಬರ್ತಕ್ಕಂಥದ್ದನ್ನ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾರಿಗೂ ಸಹ ಓದೋ ತಲುಪಿಲ್ಲ. ಈ ನೆಕ್ಸ್ಟ್ ಬರ್ತಕ್ಕಂಥ ಅಕಾಡೆಮಿಕ್ ಇಯರ್ ನಮಗೆ ಅದ ಸಾಲ ಸೌಲಭ್ಯ ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಸವಲತ್ತು ನೀಡ್ಬೇಕಂತ ನಾನು ಸಚಿವರಲ್ಲಿ ಕೇಳ್ತೀನಿ. ಶಿವಲಿಂಗೌಡ್ರೆ ಶಿವಲಿಂಗೌಡ್ರೆ ಒಂದ್ ಸೆಕೆಂಡ್. ಶಿವಲಿಂಗೌಡ್ರೆ ಒಂದ್ ಸೆಕೆಂಡ್. ಸುರೇಶ್ ಬಾಬು ಒಂದ್ ಸೆಕೆಂಡ್. ಏನು ಕಾಡುಗೊಲ್ಲರ ನಿಗಮನ್ನ ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರ ಇವತ್ತು ಮುಂದಾಗಿದೆ. ಜೊತೆಗೆ ಕ್ಲಾರಿಫಿಕೇಶನ್ಸ್ ಏನು ಬಂದಿದೆ ದಯಮಾಡಿ ಕೊಟ್ಟ ತಕ್ಷಣ ಇಮಿಡಿಯೇಟ್ ಕೇಂದ್ರಕ್ಕೆ ನಾವೆಲ್ಲರೂ ಕೂಡ ಒತ್ತಾಯ ಹಾಕಿ ಅದನ್ನ ಕಾಡುಗೊಲ್ಲರಿಗೆ ಸೇರಿಸುವಂಥದ್ದು ಮಾಡೋಣ. ಜೊತೆಗೆ ಆ ನಿಗಮಕ್ಕೆ ಏನಾಗಿದೆ, ಲಾಟ್ರಿ ಮುಖಾಂತರ 1-2 ಬೋರ್ವೆಲ್ಸ್ ಇವೆಲ್ಲ ಕೊಡ್ತಾ ಇದ್ದಾರೆ, CS ಆಯ್ಕೆ ಮಾಡ್ತಾ ಇದ್ದಾರೆ. ಇದೆಲ್ಲಿ ವಿಪರ್ಯಾಸ. ಆ ಸಮಾಜದಲ್ಲಿ ಇರ್ತಕ್ಕಂಥವ್ರು ಡೌನ್ ಟು ಅರ್ತ್ ಕಾಡುಗೊಲ್ಲರು ಅಂದ್ರೆ ಅವರು ಇದರಲ್ಲಿ ಅಡವಿಯಲ್ಲಿ ವಾಸ ಮಾಡೋದು. ಅದರಿಂದ ಅವ್ರಿಗೆ ಎಲ್ಲ ದಯಮಾಡಿ ಕ್ಷೇತ್ರವಾರು ಎಲ್ಲೆಲ್ಲಿ ಕಾಡುಗೊಲ್ಲರು ಇದ್ದಾರೆ ಅವ್ರಿಗೆ ಬೇಕಾದಂತ ಜನಾಂಗಕ್ಕೆ ಬೇಕಾದಂತ ಸವಲತ್ತುಗಳನ್ನ ಅಲ್ಲೇ ಆಯ್ಕೆ ಮಾಡೋಕೆ ಆ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಮಾಡ್ತೀವಿ ಸರ್. ಅಲ್ಲಿ ಈ ಕಾಡುಗೊಲ್ಲರುಗಳು ಎಲ್ಲಿ ವಾಸ ಮಾಡ್ತಾರೆ, ಆ ಹಟ್ಟಿಗಳಲ್ಲಿ ಕಂದಾಯ ಗ್ರಾಮ ಅಂತ ಇಲ್ಲಿವರೆಗೂ ಘೋಷಣೆ ಆಗಿಲ್ಲ. ಸರ್ಕಾರ ಅದಕ್ಕೆ ಆದೇಶ ಮಾಡಿದೆ. ಅವ್ರಿಗೆ ಹಕ್ಕುಪತ್ರಗಳು ವಿತರಣೆ ಆಗ್ತಿಲ್ಲ. ಅವ್ರಿಗೆ ಅಲೆಮಾರಿ ಸಮಾಜದಲ್ಲಿ ಮನೆಗಳು ಬಂದಿದೆ. ಸಜೆಷನ್ ಕಂದಾಯ ಗ್ರಾಮವನ್ನ ಕಂದಾಯ ಸಚಿವರು ಮತ್ತೆ DC ಅವ್ರಿಗೆ ಆದೇಶ ಮಾಡಿ ತಕ್ಷಣ ಕಂದಾಯ ಗ್ರಾಮಗಳನ್ನ ಘೋಷಣೆ ಮಾಡಬೇಕು. ಅವ್ರ ಮನೆ ಗ್ರಾಂಟ್ ಬಂದಾಗ ಮನೆ ಕಟ್ಕೊಳಕ್ ಆಗಲ್ಲ, ಹಕ್ಕುಪತ್ರ ಇರಲ್ಲ. ಅದನ್ನ ಬಹಳ ತುರ್ತಾಗಿ ಸರ್ಕಾರ ಮಾಡಬೇಕು. ಎರಡನೇದು ಆ ಕಂದಾಯ ಗ್ರಾಮ ಕಂದಾಚಾರ ಮೂಢನಂಬಿಕೆಗಳು ಇವತ್ತು ಇದ್ದಾರೆ. ಜಡ್ಜ್ ಒಬ್ರು ಹೈಕೋರ್ಟ್ ಬಂದಿದ್ರು ನಮ್ಮ ತುಮಕೂರು ಗ್ರಾಮಾಂತರಕ್ಕೆ. ಅಂದ್ರೆ ಅಷ್ಟು ಕಂದಾಚಾರ ಆ ಗ್ರಾಮಗಳಲ್ಲಿದೆ. ಆ ಸರ್ಕಾರ ಇಲಾಖೆ, ಆ ಏನ್ ಹಿಂದುಳಿದ ಇಲಾಖೆ ಇದೆ, ಆ ಕಂದಾಚಾರವನ್ನು ಹೋಗಲಾಡಿಸುವಂತ ಅವೇರ್ನೆಸ್ ಕ್ಯಾಂಪ್ಗಳನ್ನ ಅಲ್ಲಿ ಮಾಡಬೇಕು. ಮತ್ತೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಮಿನಿಮಮ್ 1000 ಕೋಟಿ ಈ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಹಿಂದುಳಿದ ನಾಯಕ ಅಂತ ಹೇಳಿ ಭಾಷಣ ಮಾಡಬೇಡಿ, ಸಲಹೆ ಕೊಡಿ, ರಾಜ್ಯಕ್ಕೆ ತಗೊಂಡು ಹೋಗಬೇಡಿ. ಏನು ನಾವು ಓಟು ಜಾಸ್ತಿ ಆಗೋದಿಲ್ಲ, ಎಲ್ಲ ಓಟು ನೋಡುವವರಿಗೆಲ್ಲ ಗೊತ್ತಾಗ್ತದೆ ಬರೀ ಭಾಷಣ. ಅಧ್ಯಕ್ಷರೇ, ಈಗ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಹಿಂದೆ ಅಲಮಾರಿ ಅರೆ ಅಲಮಾರಿ ಅಂತಕ್ಕಂಥದ್ದು ಹಿಂದುಳಿದ ವರ್ಗದಲ್ಲಿ ಅದು ಸೇರಿತ್ತು. ಅದು ಈಗ ಸೇರ್ಪಡೆಯಿಂದ ಕೈ ಬಿಟ್ಟಿದ್ದಾರೆ ಅಂತೇಳಿ ಈ ಸಾರಿಯ ನೀವು ಅಲ್ಲಿಗೆ ಜಿಲ್ಲಾಧಿಕಾರಿಗಳಿಗೆ CS ಅಧ್ಯಕ್ಷತೆಯಲ್ಲಿ ಅದರ ಸೌಲಭ್ಯಗಳ ವಿತರಣೆ ಕಳಿಸಿದಿರಿ. ಅದನ್ನು ತೆಗೆದು ಶಾಸಕರು ಜವಾಬ್ದಾರಿಯುತವಾಗಿ ಅವರ ಅನುದಾನವನ್ನೂ ಸೇರಿಸಿ ಆ ಹಟ್ಟಿಗಳನ್ನು ಮೂಲಭೂತ ಸೌಲಭ್ಯಗಳ ಜೊತೆಗೆ ಅವರಿಗೆ ನಾಗರಿಕ ಸೌಲಭ್ಯಗಳನ್ನು ನಾವು ಕೊಡಬೇಕಾಗಿದೆ. ಅದು ಶಾಸಕರ ಅಧ್ಯಕ್ಷತೆಯಲ್ಲೇ ಅಭಿವೃದ್ಧಿ ನಿಗಮ, ಆ ಅಭಿವೃದ್ಧಿ ವ್ಯವಸ್ಥೆ ಇರಲಿ ಅಂತಕ್ಕಂಥದ್ದು ನನ್ನ ಸಚಿವರಲ್ಲಿ ಒಂದು ಮನವಿ. ಅದರ ಜೊತೆಗೆ ಕಳೆದ ಸಾರಿಯಿಂದ ನಮ್ಮ ಸರ್ಕಾರ ಬಂದ ಮೇಲೆ ಈ ಒಂದು ಅಲಮಾರಿ ಜನಾಂಗಕ್ಕೆ ಯಾವುದೇ ಸೌಲಭ್ಯಗಳು ದೊರೆತಿಲ್ಲ. ಕೇವಲ 1-2 ಗಂಗಾ ಕಲ್ಯಾಣ ಕೊಡೋದ್ರಿಂದ ಅದು ಅವರಿಗೆ ಗೊತ್ತೇ ಇಲ್ಲ. ನಾವು ಅಲಮಾರಿ ಸೇರಿದ್ವಿ, ನಾವು ಹಾಕ್ಬೇಕು ಅರ್ಜಿ ಅನ್ನೋದು ಗೊತ್ತಿಲ್ಲ. ನಾವು ಕಾಡುಗೊಲ್ಲರಿಗೆ ಪ್ರತ್ಯೇಕವಾಗಿ ಬರುತ್ತೆ ಅಂತಕ್ಕಂಥ ಭಾವನೆಯಲ್ಲಿದ್ದಾರೆ. ಅದು ಬೇಡ. ದಯಮಾಡಿ ಈ ಸಾರಿ ಅವರನ್ನ ಕಾಡುಗೊಲ್ಲರು ಅಂತಲೇ ಪ್ರತ್ಯೇಕರಣಗೊಳಿಸಿ ಆ ಕಾಡುಗೊಲ್ಲ ಜನಾಂಗಕ್ಕೆ ಈಗೇನು ನಿಗಮ ಮಾಡಿದಿರಿ ಆ ನಿಗಮದ ಮುಖಾಂತರನಾಗಲಿ ಸರ್ಕಾರದ ಮುಖಾಂತರನೇ ಆಗಲಿ ಮೂಲಭೂತವಾದಂಥ ಸೌಲಭ್ಯಗಳನ್ನು ಕೊಡುವುದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕಸುಬನ್ನು ಏನು ಮಾಡ್ಕೊಂಡು ಬಂದಿದ್ದಾರೆ ಆ ಕಸುಬಿನ ಜೊತೆಗೆ ಅವರಲ್ಲಿರ್ತಕ್ಕಂಥ ಮೌಢ್ಯತೆಯನ್ನು ಹೋಗಲಾಡಿಸ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಆಗಲೇಬೇಕಾಗಿದೆ. ಅದಕ್ಕೋಸ್ಕರ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಟ್ಟು ಆ ಮೌಢ್ಯತೆಯನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡಬೇಕು. ಓಕೆ, ಈಗ ಸಚಿವ ಅದಕ್ಕೆ ನಾನು ಕೂಡ ಸಮಯ ಕೊಟ್ಟದ್ದು ಆ ಸಮುದಾಯನ ಆಲೋಚನೆ ಮಾಡಿಕೊಂಡು ಅತ್ಯಂತ ಮೈನ್ಯೂಟ್ ಕಮ್ಯುನಿಟಿ, ಅದಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೇನೆ. ಅದಕ್ಕೆ ಪ್ರಯೋಜನ ಆಗೋ ರೀತಿ ನಿಮ್ಮ ಕೆಲಸ ಕಾರ್ಯ ಆಗಲುತ್ತಾರೆ. ಅಧ್ಯಕ್ಷರೇ, ಎಲ್ಲ ಸದಸ್ಯರು ಕಾಡುಗೊಲ್ಲ ವಿಚಾರದ ಬಗ್ಗೆ ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಕಾಡುಗೊಲ್ಲ 2018ರಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರ್ತಿದ್ದು, ಪ್ರವರ್ಗ 1 ಸೇರ್ತು. ಇದಾದಮೇಲೆ ಎಷ್ಟಿಗೆ ಸೇರಿಸಬೇಕು ಅಂತ ನಿರ್ಧಾರಗಳಾಗಿ ಇಲ್ಲಿಂದ ಕೇಂದ್ರ ಸರ್ಕಾರಕ್ಕೆ ಹೋಗುವಂಥದ್ದಾಯಿತು ಮಾನ್ಯ ಅಧ್ಯಕ್ಷರೇ. ಆದರೆ ಈಗ ಕಾಡುಗೊಲ್ಲ ಅಂತ ಎಲ್ಲೆಲ್ಲಿ ಸರ್ಟಿಫಿಕೇಟ್ ಕೊಡಬೇಕಾಗಿದೆ, ತತ್ಕ್ಷಣ ಅದಕ್ಕೆ ಸಂಬಂಧಪಟ್ಟಂಥ
ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಿಶ್ಚಿತವಾಗ್ಲಿ ಈಗಾಗಲೇ ಬೆಳಗಾವಿ ಅಧಿವೇಶನದೊಳಗೆ ಅದು ಒಂದು ಸಮುದಾಯ ಹೋರಾಟಕ್ಕಿದ್ದಂತೆ ನಾನೇ ಸ್ವತಃ ಹೋಗಿ ಭೇಟಿಯಾಗಿ ಸಂಬಂಧಪಟ್ಟವರಿಗೆ ಈಗಾಗಲೇ ಹೇಳಿದ್ದೀವಿ. ಬೇರೆ ಬೇರೆ ಚಿತ್ರದುರ್ಗ, ತುಮಕೂರು ಆ ಜಿಲ್ಲೆಗಳಿಗೆ ಈಗಾಗಲೇ ಆಗ್ತಾ ಇದೆ. ಬೇರೆ ಜಿಲ್ಲೆಗೂ ಸಮಸ್ಯೆಗಳಾಗ್ತದೆ, ಅದು ಸರಿ ಮಾಡುವಂಥ ಕೆಲಸ. ಆದರೆ ಮಾನ್ಯ ಅಧ್ಯಕ್ಷ, ಕಾಡುಗೊಲ್ಲ ಸಮುದಾಯ ಎಷ್ಟಿಗೆ ಸೇರಿಸಬೇಕು ಅದಕ್ಕೆ ನಮ್ಮ ಜಯಚಂದ್ರ ಸಾಹೇಬರು ಹೇಳಿದರು. ಕೆಲವೊಂದು ಕ್ಲಾರಿಫಿಕೇಶನ್ ಬಂದಿದ್ದಾವೆ, ಆ ಕ್ಲಾರಿಫಿಕೇಶನ್ ಮಾಡಿ ಕಳಿಸ್ಬೇಕು. ನಮ್ಮ ಹಿಂದುಳಿದ ವರ್ಗದಾಗಿದ್ದಾಗ ಮಾತ್ರ ನಾವು ಕ್ಲಾರಿಫಿಕೇಶನ್ ಕೊಡ್ಸೋಕ್ಕೆ ಸಾಧ್ಯತೆ. SC ಮತ್ತು STಗೆ ಸೇರಿಸುವಂಥ ಪ್ರಕ್ರಿಯೆ ಪ್ರಾರಂಭ ಆದರೆ ಅವಾಗ ನಾವು ಹಿಂದುಳಿದ ವರ್ಗದವ್ರು ಸಂಬಂಧಪಡೋಲ್ಲ. ಸಮಾಜ ಕಲ್ಯಾಣ ಇಲಾಖೆಯಿಂದ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈಗ ಅವ್ರ ಜೊತೆಗೂ ನಾನು ಮಾತಾಡಿದ್ದೆ. ನಮ್ಮ ಇಲಾಖೆ ಮಂತ್ರಿಗಳಾದಂಥ ಮಾದೇವಪ್ಪ ಸಾಹೇಬ್ರಿಗೆ ಹೇಳ್ತೀನಿ, ಅವ್ರ ಸೆಕ್ರೆಟರಿಗೆ ಈಗಾಗಲೇ ಮಾತಾಡಿದ್ದೀನಿ ನಾನು. ಅದಕ್ಕೆ ಆ ಪ್ರಕ್ರಿಯೆ ಅವರು ಆ ಇಲಾಖೆಯಿಂದ ಮಾಡ್ತಾ ಇರೋದು. ನಮ್ಮ ಹಿಂದುಳಿದ ವರ್ಗ ಇಲಾಖೆಯವರಿಗೆ ಇರೋವರೆಗೂ ಅದನ್ನು ಏನೇನು ಸಲಹೆಗಳನ್ನು ಕೊಟ್ಟಿದ್ರೆ ಅದನ್ನು ಮಾಡ್ತೀವಿ. ಅದರ ಜೊತೆಗೆ ಮತ್ತೆ ಮೊನ್ನೆ ಅಧ್ಯಕ್ಷರೇ ಇನ್ನೊಂದು ವಿಚಾರವನ್ನು ಹೇಳಿದರು, ಏನು ಈ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ. ನಮ್ಮ ಇಲಾಖೆಯಲ್ಲಿ 11 ಅಭಿವೃದ್ಧಿ ನಿಗಮಗಳಿದಾವೆ. ಇದು ಒಂದು ಈಗಾಗಿದೆ. ಇದನ್ನು ಪ್ರಸ್ತಾವನೆ ಸತತವಾದ ಪ್ರಯತ್ನ ಒಂದು ರಿಜಿಸ್ಟರ್ ಮಾಡಬೇಕು. ಕೇಂದ್ರ ಸರ್ಕಾರದಾಗ ಒಂದು ರಿಜಿಸ್ಟರ್ ಮಾಡಿ ನಾವು ಈ ಸತಿ ಅದನ್ನು ಪ್ರಯತ್ನ ಮಾಡಿ ಈ ಸತಿ ಕಂಪ್ಲೀಟ್ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಈ ವರ್ಷ ಮುಂದಿನ ವರ್ಷದೊಳಗೆ ಮುಖ್ಯಮಂತ್ರಿಗಳಿಗೆ ನಾವು ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದೀವಿ. ನಮ್ಮಲ್ಲಿ ಕಾಡುಗೊಲ್ಲ ಅರೆಮಾರಿ ಅದು ಒಂದು ಬೇರೆ, ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೂ ಸಪ್ರೇಟ್ ಆದಂಥ ಅನುದಾನವನ್ನು ಕೊಡಬೇಕು ಅಂತ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದೀವಿ. ನಾವು ಅವ್ರಿಗೆ ವಿದೇಶ ವ್ಯಾಸಂಗ ಇರ್ಬೋದು, ಸಾರಥಿ ಇರ್ಬೋದು, ಮತ್ತು ಗಂಗಾ ಕಲ್ಯಾಣ ಇರ್ಬೋದು. ಅದರ ಜೊತೆಗೆ ನಾನು ಕೆಲವೊಂದಿಷ್ಟು ವಿಚಾರಗಳನ್ನು ಚರ್ಚೆಯನ್ನು ಮಾಡಿದ್ದೀನಿ. ಅವರು ಅತಿ ಹೆಚ್ಚು ಕುರಿಗಳನ್ನು ಕಾಯುವಂಥ ಕೆಲಸವನ್ನು ಮಾಡ್ತಾರೆ. ಆ ಕುರಿಗಳಿಗೆ ಅವರು ಅಲೆಮಾರಿಗಳು ಬೇರೆ ಬೇರೆ ಊರಿಗೆ ಹೋಗುವಂಥ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಕುರಿ ಹಟ್ಟಿಯನ್ನು ಮಾಡ್ಲಿಕ್ಕೂ ಇದರೊಳಗೆ ಪ್ರಾವಿಷನ್ ಮಾಡಬೇಕಂತ ಚಿಂತನೆ ಇಲಾಖೆಯಲ್ಲಿ ಈಗಾಗಲೇ ಆಗ್ತಾ ಇದೆ ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ಏನು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದು ಒಂದು ನನಗೆ ಎಷ್ಟಿಗೆ ಸೇರಿಸುವಂಥದ್ದಿರೋದ್ರಿಂದ ಅದು ಸಮಾಜ ಕಲ್ಯಾಣ ಇಲಾಖೆ ನೋಡ್ತಾ ಇದೆ. ಅದಕ್ಕೂ ನಾನು ಮಂತ್ರಿಯಾಗಿ ಸಮಾಜ ಕಲ್ಯಾಣವರೆಗೂ ನಾನು ಅದನ್ನು ಪರಿಶೀಲನೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಸರ್ಟಿಫಿಕೇಟ್ ಕೊಡೋದನ್ನು ಎಲ್ಲದಕ್ಕೂ ಸೂಚನೆಯನ್ನು ಕೊಡುವಂತ ಕೆಲಸವನ್ನು ಮಾಡ್ತೀನಿ ಮಾನ್ಯ ಅಧ್ಯಕ್ಷ. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ದಿನಾಂಕ 5/3/25 22ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 182 ಪ್ರಶ್ನೆಗಳ ಪೈಕಿ 70 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಶೂನ್ಯ ವೇಳೆ ಅದು ಒಂದು ನಮ್ದಿದೆ. ಒಂದು ಈಗ ಸರ್ಕಾರಕ್ಕೆ ನನ್ನ ಕ್ಷೇತ್ರದಲ್ಲಿ ಫರಂಗಿಪೇಟೆಯಲ್ಲಿ ಹೌದು, ನಾನು ಪ್ರಸ್ತಾವ ವಿಚಾರ ಅಲ್ಲ ಅದು ನೆಕ್ಸ್ಟ್ ಇಂದು. ಈಗ ದಿಗಂತ್ ಅಂತ ಹೇಳಿ ಒಬ್ಬ ಹುಡುಗ, ದಿಗಂತ್ ಎಂಬ ಸ್ಟೂಡೆಂಟ್, ಕಾಲೇಜಿಗೆ ಹೋಗುವ ವಿದ್ಯಾರ್ಥಿ ಕೆಲವು ದಿವಸ ಕಾಣುವುದಿಲ್ಲ, ಕಾಣೆಯಾಗಿದ್ದಾನೆ. ಇದು ನಾಪತ್ತೆ ಆಗಿದ್ದಾರೆ. ಇದರ ಬಗ್ಗೆ ಬಹಳಷ್ಟು ತನಿಖೆ ಇವತ್ತು ನಡೆಸಿದ. ನಾನು ತಮಗೂ ಮಾತಾಡಿದ್ದೇನೆ, ಗೃಹ ಸಚಿವರು ಮಾತಾಡಿದೆ,